ಹಲೋ ವೀಕ್ಷಕರೇ, ನಾನು ನಿಮ್ಮ ಮಲ್ಲಿಕಾರ್ಜುನ್. ನೀವು ನೋಡ್ತಿದ್ದೀರಾ ಕನ್ನಡ ಟೆಕ್ನಾಲಜಿಕ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ iQOO Neo 7ನ ರಿವ್ಯೂ ಮಾಡೋಣ ಸ್ನೇಹಿತರೆ. ಇದು ಒಂದು ಅತ್ಯುತ್ತಮವಾದ ಗೇಮಿಂಗ್ ಫೋನ್ ಅಂತ ಹೇಳ್ಬೋದು ಸ್ನೇಹಿತರೆ. ಕಡಿಮೆ ಬೆಲೆಯಲ್ಲಿ ಸಖತ್ತಾಗಿರುವಂಥ ಅಲ್ಟಿಮೇಟ್ ಆಗಿರುವಂಥ ಗೇಮ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಫ್ರೀಯಾಗಿ ಇರುತ್ತೆ, ರೆಡ್ ಇರೋದನ್ನು ಸ್ವಲ್ಪ ಟಚ್ ಮಾಡಿಬಿಡಿ ಸಾಕು. ಹಾಗೆ ನಮಗೊಂದು ಸ್ವಲ್ಪ ಸಪೋರ್ಟ್ ಸಿಗುತ್ತೆ. ನೀವು ಜಸ್ಟ್ ರೆಡ್ ಬಟನ್ ಟಚ್ ಮಾಡೋದ್ರಿಂದ ನಮಗೊಂದು ಸ್ವಲ್ಪ ತುಂಬ ದೊಡ್ಡ ಸಪೋರ್ಟ್ ಸಿಕ್ಕಂಗಾಗುತ್ತೆ ಸ್ನೇಹಿತರೆ. ದಯವಿಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸೋದನ್ನು ಕೂಡ ಮರಿಬೇಡಿ ಅಂತ ಹೇಳುತ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಇದರಲ್ಲಿರುವಂಥ ಡಿಸೈನ್ ಹಾಗೂ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ಕೊಳ್ಳೋದ್ರೆ, ಡಿಸೈನ್ ನಿಮಗೆ ಹಳೆಯ iQOO Neo 6 ಏನಿದೆಯಲ್ಲ ಇದೇ ಡಿಸೈನಲ್ಲಿ ಬಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಜಸ್ಟ್ ನಿಮಗೆ ಬ್ಯಾಕ್ ಸೈಡು ಕ್ಯಾಮ್ರಾಸ್ ಮತ್ತು ಫ್ಲ್ಯಾಶ್ನ ಮಾತ್ರ ಟಿಲ್ಟ್ ಮಾಡಿ ಕೆಳಗಡೆ ತಂದಿಟ್ಟಿದ್ದಾರೆ ಅಂತ ಹೇಳ್ಬೋದು. ಫ್ರಂಟ್ ನಿಮಗೆ ಪಂಚುವಲ್ ಕ್ಯಾಮ್ರಾ ಬರುತ್ತೆ. 6 ನೋಡಿದ್ರೇನು Neo 7 ನೋಡಿದ್ರೇನು ಫ್ರಂಟಲ್ಲಿ ಎರಡು ಸೇಮ್ ಕಾಣುತ್ತೆ. ಮತ್ತು ಇದರಲ್ಲಿ ಬಿಲ್ಡ್ ಕ್ವಾಲಿಟಿ ನೋಡಿದ್ರೆ ಬ್ಯಾಕ್ ಸೈಡ್ ನಿಮಗೆ ಪಾಲಿಕಾರ್ಬನೇಟ್ ಬಾಡಿನ ಯೂಸ್ ಮಾಡಿದ್ದಾರೆ. ಫ್ರೇಮ್ ಮಾತ್ರ ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಫ್ರಂಟ್ ಮಾತ್ರ ನಿಮಗೆ ಗ್ಲಾಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ವಿವೋದು ಅವ್ರದ್ದೇ ಒಂದು ಗ್ಲಾಸ್ನ ಹಾಕಿರ್ತಾರೆ ಅಂತ ಹೇಳ್ಬೋದು. ಇದರಲ್ಲಿ ಯಾವುದೇ ಥರ ಗೋರಿಲ್ಲಾ ಗ್ಲಾಸ್, ವಿಕ್ಟಸ್ ಆಗಲಿ, ಗೋರಿಲ್ಲಾ ಗ್ಲಾಸ್ 3 ಆಗಲಿ 5 ಆಗಲಿ ಯಾವುದೂ ಯೂಸ್ ಮಾಡಿರಲ್ಲ ಅವರು. ಅವ್ರದ್ದೇ ಆದಂಥ ಒಂದು ಬ್ರ್ಯಾಂಡ್ ಇರುತ್ತೆ, ಅದನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಕೂಡ ನಿಮಗೆ ಸಖತ್ತಾಗಿ ಸ್ಕ್ರ್ಯಾಚ್ ರೆಸಿಸ್ಟೆಂಟ್ ಅಂತ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಡಿಸ್ಪ್ಲೇ 6.78 ಇಂಚ್ ಫುಲ್ HD ಪ್ಲಸ್ ಸೂಪರ್ AMOLED ಡಿಸ್ಪ್ಲೇ ವಿತ್ 120 Hz ರಿಫ್ರೆಶ್ ರೇಟ್, 1200 Hz ಟಚ್ ಸ್ಯಾಂಪ್ಲಿಂಗ್ ರೇಟ್, HDR10 ಪ್ಲಸ್ ಸಪೋರ್ಟ್, 1300 ನೀಟ್ ಬ್ರೈಟ್ನೆಸ್. ಈ ಬ್ರೈಟ್ನೆಸ್ ಮುಖಾಂತರ ನೀವು ಸನ್ಲೈಟ್ ವಿಸಿಬಿಲಿಟಿ ಕೂಡ ನಿಮಗೆ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾವುದೇ ಥರ ಕಿರಿಕಿರಿ ಇರೋಲ್ಲ. ಡಿಸ್ಪ್ಲೇ ಸಖತ್ತಾಗಿ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಡಿಸ್ಪ್ಲೇ ಬಿಸಿಲಲ್ಲಿ. ಓಕೆ, ನೆಕ್ಸ್ಟ್ ಕ್ಯಾಮ್ರಾ ಬಗ್ಗೆ ಮಾತಾಡ್ಕೊಳ್ಳೋದ್ರೆ ಸ್ನೇಹಿತರೆ, ನಿಮಗೆ ಕ್ಯಾಮ್ರಾ ನಿಮಗೆ ಬ್ಯಾಕ್ ಸೈಡ್ 64 ಮೆಗಾಪಿಕ್ಸೆಲ್ ಮೇನ್ ಸೆನ್ಸರ್ ಬರುತ್ತೆ. 2 ಮೆಗಾಪಿಕ್ಸೆಲ್ ಬೊಕೆ ಶಾಟ್ಗಾಗಿ ಕೊಟ್ಟಿದ್ದಾರೆ, 2 ಮೆಗಾಪಿಕ್ಸೆಲ್ ಮೈಕ್ರೋ ಶಾಟ್ಗಾಗಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಡಿಸಪಾಯಿಂಟ್ಮೆಂಟ್ ಏನಂದರೆ 8 ಮೆಗಾಪಿಕ್ಸೆಲ್ ಅಥವಾ 12 ಮೆಗಾಪಿಕ್ಸೆಲ್ 60 ಮೆಗಾಪಿಕ್ಸೆಲ್ ಯಾವುದೋ ಒಂದು ಒಟ್ಟು ಒಂದು ಕ್ಯಾಮ್ರಾ ಅಲ್ಟ್ರಾ ವೈಡ್ ಆ್ಯಂಗಲ್ಗಾಗಿ ಕೊಟ್ಟಿದ್ರೆ 4 ಕ್ಯಾಮ್ರಾ ಕೊಟ್ಟಂಗೆ ಆಗಿರ್ತಿತ್ತು. ಇರಲಿ ಪರವಾಗಿಲ್ಲ, ಬಟ್ ಮೇನ್ ಸೆನ್ಸರೇ ನಿಮಗೆ ಸಖತ್ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಉಳ್ಕಿದ 2 ಕ್ಯಾಮ್ರಾ ಏನು ಅವಶ್ಯಕತೆ ಇಲ್ಲ ನಮಗೆ, ಯಾವ ಜಾಸ್ತಿ ಯೂಸ್ ಮಾಡಲ್ಲ. ಅಲ್ಟ್ರಾ ವೈಡ್ ಆ್ಯಂಗಲ್ ನಾವು ಯೂಸ್ ಮಾಡ್ತಿದ್ವಿ. 64 ಪ್ಲಸ್ 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆ್ಯಂಗಲ್ಗಾಗಿ 2 ಕ್ಯಾಮ್ರಾ ಕೊಟ್ಟಿದ್ರು ಸಖತ್ತಾಗಿರ್ತಿತ್ತು. ಮೈಕ್ರೋ ಶಾಟ್ಗಾಗಿ ಅಥವಾ ಬುಕೆ ಎಫೆಕ್ಟ್ಗಾಗಿ ಎಕ್ಸ್ಟ್ರಾ ಬೇಕಾಗಿದ್ದಿಲ್ಲ ನಮಗೆ. ಆದರೆ ಇವರು ಮೇನ್ ಕ್ಯಾಮ್ರಾನ ಅಂದರೆ ಅಲ್ಟರ್ನೇಟ್ ಸೆಕೆಂಡ್ರಿ ಕ್ಯಾಮ್ರಾನೇ ಸ್ಕಿಪ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಫ್ರಂಟ್ ನಿಮಗೆ 60 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಕೂಡ ನಮ್ಮ ಕೆಲಸನ ಕರೆಕ್ಟಾಗಿ ಮಾಡುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ವೀಡಿಯೋ ರೆಕಾರ್ಡಿಂಗ್ ಬಗ್ಗೆ ಮಾತಾಡ್ಕೊಂಡ್ರೆ ಫ್ರಂಟಲ್ಲಿ ನಿಮಗೆ FHD 30 FPS per second ರೆಕಾರ್ಡಿಂಗ್ ಶೂಟ್ ಮಾಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಫುಲ್ HD ಪ್ಲಸ್ ರೆಸೊಲ್ಯೂಷನಲ್ಲಿ 30 ಫ್ರೇಮ್ಸ್ ಪರ್ ಸೆಕೆಂಡ್ನ ರೆಕಾರ್ಡಿಂಗ್ ಮಾಡುತ್ತೆ ಫ್ರಂಟಲ್ಲಿ. ಬ್ಯಾಕ್ ಸೈಡ್ ನಮಗೆ 4K 30 FPS per secondನ ರೆಕಾರ್ಡಿಂಗ್ ಮಾಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೂಡ ಕೊಟ್ಟಿದ್ದಾನೆ ಸ್ನೇಹಿತರೆ ಮೇನ್ ಸೆನ್ಸರ್ಗೆ. ಆದ್ದರಿಂದ ನಿಮಗೆ ಇದು ಮೇನ್ ಸೆನ್ಸರ್ ಏನಿದೆ ವಿಡಿಯೋ ರೆಕಾರ್ಡಿಂಗ್ ಕೂಡ ಸ್ಟೆಬಿಲಿಟಿ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇದರಲ್ಲಿರುವಂಥ ಬ್ಯಾಟ್ರಿ ಬಗ್ಗೆ ಮಾತಾಡ್ಕೊಳ್ಳೋದ್ರೆ 5000 mAh ಬ್ಯಾಟ್ರಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಇದು ನಿಮಗೆ ಆರಾಮಾಗಿ 1 ರಿಂದ 1.5 ಡೇ ಆರಾಮಾಗಿ ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ಹೆವಿ ಯೂಸರ್ ಆದರೂ ಕೂಡ ನಿಮಗೆ ಒಂದು ದಿನ ಮಾತ್ರ ಆರಾಮಾಗಿ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಇದ್ರ ಫಾಸ್ಟ್ ಚಾರ್ಜಿಂಗ್ ನೋಡಿದ್ರೆ ನಿಮಗೆ ಅಲ್ಟಿಮೇಟ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. 120 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ನ ಕೊಟ್ಟಿದ್ದಾನೆ. ಬಾಕ್ಸಲ್ಲಿ ನಿಮಗೆ 120 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಬರುತ್ತೆ. ಆದ್ದರಿಂದ ನಿಮಗೆ ಕೇವಲ 20 ರಿಂದ 25 ನಿಮಿಷದಲ್ಲಿ ಫುಲ್ ಚಾರ್ಜ್ ಅಂದರೂ ಆರಾಮಾಗಿ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಪ್ರೊಸೆಸರ್ ಬಗ್ಗೆ ಮಾತಾಡ್ಕೊಂಡ್ರೆ ಇದರಲ್ಲಿ MediaTek Dimensity 8200 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಇದು 4 ನ್ಯಾನೋಮೀಟರ್ ಬಗ್ಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರು. 3.1 GHz ಕ್ಲಾಕ್ ಸ್ಪೀಡ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಇದು. ಓಕೆ, 4 ನ್ಯಾನೋಮೀಟರ್ ಬಗ್ಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್ಗಳಲ್ಲಿ ಆ್ಯಪಲ್ ಬಾಯೋನಿಕ್ A16 ಚಿಪ್ ಕೂಡ ಒಂದಿದೆ ಮತ್ತು Qualcomm Snapdragon 8 Gen 2 ಪ್ರೊಸೆಸರ್ ಇದೆ. ಇವೆರಡೂ ಕೂಡ ನಿಮಗೆ ಇದೇ 4 ನ್ಯಾನೋಮೀಟರ್ಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರು. ಬಟ್ ಅವಕ್ಕೂರಷ್ಟು ಇದು ಹೆವಿ ಅಲ್ಲ. ಮಿಡ್ ರೇಂಜಲ್ಲಿ ಇದಕ್ಕಿಂತ ಹೆವಿ ಯಾವೂ ಇಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಇದು ಪ್ರೊಸೆಸರಿಂದ ಏನೇನು ಯೂಸ್ ಇದೆ ಸ್ನೇಹಿತರೆ, ನಿಮಗೆ ಪರ್ಫಾರ್ಮೆನ್ಸ್ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಎಸ್ಪೆಷಲಿ ಗೇಮ್ ಆಡೋರಿಗೆ ಈ ಪ್ರೊಸೆಸರಿಂದ ಕಡಿಮೆ ಬಜೆಟಲ್ಲಿ ಅಲ್ಟಿಮೇಟು 0 ಲ್ಯಾಗ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾವುದೇ ಥರ ಲ್ಯಾಗ್ಸ್ ಎಕ್ಸ್ಪೀರಿಯನ್ಸ್ ಇರಲ್ಲ. ಆರಾಮಾಗಿ ಅಲ್ಟಿಮೇಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ನ ಈ ಫೋನ್ ಮುಖಾಂತರ ನೀವು ನೋಡ್ಬೋದು. ಹಾಗೆ ಇದರಲ್ಲಿ ನಿಮಗೆ ರ್ಯಾಮ್ ಆ್ಯಂಡ್ ಸ್ಟೋರೇಜ್ ಬಗ್ಗೆ ಮಾತಾಡ್ಕೊಳ್ಳೋದ್ರೆ ನಿಮಗೆ ರ್ಯಾಮು LPDDR5 ರ್ಯಾಮ್ನ ಯೂಸ್ ಮಾಡಿದ್ದಾರೆ. ಸ್ಟೋರೇಜ್ ನಿಮಗೆ UFS 3.1 ಸ್ಟೋರೇಜ್ನ ಯೂಸ್ ಮಾಡಿದ್ದಾರೆ. ಇದು ನಿಮಗೆ ಲೇಟೆಸ್ಟ್ ರ್ಯಾಮ್ ಲೇಟೆಸ್ಟ್ ರೋಮ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದರಿಂದ ನಿಮಗೆ ಹೆವಿ ಫಾಸ್ಟ್ ಇರುತ್ತೆ ಅಂತ ಹೇಳ್ಬೋದು. ರೀಡ್ ಆ್ಯಂಡ್ ರೈಟು ಇವಾಗ ಕಾಪಿ ಡಾಟಾ ಟ್ರಾನ್ಸ್ಫರ್ ಮಾಡ್ತಿರ್ತೀವಲ್ಲ ಅವಾಗೆಲ್ಲ ನಿಮಗೆ ಯೂಸ್ ಆಗುತ್ತೆ. ಗೇಮ್ ಆಡುವಾಗ ಕೂಡ ಈ ರ್ಯಾಮ್ ಆ್ಯಂಡ್ ಸ್ಟೋರೇಜ್ ಎರಡೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಹೆವಿಯಾಗಿ ಅಲ್ಲಿ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇದನ್ನು. ನೆಕ್ಸ್ಟ್ ಇದರ ಫೈನಲ್ ಬೆಲೆ ನೋಡೋದಾದ್ರೆ ನಿಮಗೆ 8GB 128 GB ನಿಮಗೆ 30,000 ರೂಪಾಯಿಗೆ ಬರುತ್ತೆ ಸ್ನೇಹಿತರೆ, ₹1 ಕಡಿಮೆ. ಮತ್ತು 12GB ಪ್ಲಸ್ 256GB ಏನಿದೆಯಲ್ಲ ನಿಮಗೆ ಇದು 34,000 ರೂಪಾಯಿಗೆ ಬರುತ್ತೆ.
ಆದರೆ ನಾನು ಕೇಳಿದರೆ ನಿಮಗೆ ಕೇವಲ ಬೇಸ್ ವೇರಿಯಂಟ್ನ ತೊಗೊಳ್ಳೋದು ಓಕೆ ಅಂತ ಹೇಳ್ತೀನಿ. ಯಾಕಂದರೆ ರ್ಯಾಮ್ ಜಾಸ್ತಿ ಬೇಕಂದರೆ ಎಕ್ಸ್ಪೆನ್ಷನ್ ರ್ಯಾಮ್ ಅಂತೇಳ್ಬಿಟ್ಟು ಇವರು ವಿವೋದವರು ಹಿಡಿದಿರೋದು ಅದನ್ನು. ಆದ್ದರಿಂದ ನಿಮಗೆ 8 GB ರ್ಯಾಮ್ ಇನ್ನೂ ಎಕ್ಸ್ಟ್ರಾ ಆಗಿ ನೀವು ರೋಮ್ನಿಂದ ತೊಗೋಬೋದು ರ್ಯಾಮ್ನ. ಅಂದರೆ ನಿಮಗೆ ಈ ಬೇಸ್ ವೇರಿಯಂಟ್ 16 GB ತನಕ ಆಗುತ್ತೆ. ಅಷ್ಟು ರ್ಯಾಮ್ ಸಾಕು, 8 GB ಸಾಕಾಗತ್ತೆ ನಮ್ಗೆ. ಇನ್ನು ಜಾಸ್ತಿ ಬೇಕಂದ್ರೆ ಅದರಿಂದ ತೊಗೋಬೋದು. ಇನ್ನೂ 4000 ದಂಡವಾಗಿ ಹೈ ಎಂಡ್ ವೇರಿಯಂಟ್ಗೆ ಕೊಡೋದು ತಪ್ಪು ನನ್ನ ಪ್ರಕಾರ. ಇದನ್ನೇ ತೊಗೊಳ್ಳಿ ಸ್ನೇಹಿತರೆ. ಯಾರಾದ್ರು ತೊಗೊಳ್ಳೋದು, ಗೇಮ್ ಆಡೋರಾಗಲಿ, ಕ್ಯಾಮ್ರಾ ಆಗಲಿ, ನಾರ್ಮಲ್ ಯೂಸರ್, ಮಲ್ಟಿ ಟಾಸ್ಕಿಂಗ್ ಏನೇ ಇರಲಿ, ವಗಾರ ಈ ಫೋನ್ನ ತೊಗೊಳ್ಳೋದು ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಯಾರಾದರೂ ತೊಗೊಳ್ಳೋರಿಂದ ತೊಗೋಬೋದು ಸ್ನೇಹಿತರೆ. ಏನಾದರೂ ಹಳೆ ಫೋನ್ನ ಎಕ್ಸ್ಚೇಂಜ್ ಮಾಡಿದರೆ 2000 ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಬರುತ್ತೆ. ಮತ್ತು ಕಾರ್ಡ್ ಆಫರ್ ಮೇಲೆ ಇದು ಕೇವಲ 25,000 ರೂಪಾಯಿ ಬರೋ ಚಾನ್ಸಸ್ ಇದೆ ಸ್ನೇಹಿತರೆ. ಅದಕ್ಕಾಗಿ ಯಾರಾದರೂ ತೊಗೊಳ್ಳೋರಿದ್ರೆ ತೊಗೋಬೋದು. ಹಾಗೆ ನಮ್ಮ ಚಾನಲ್ ಲಿಂಕ್, ಅಮೆಜಾನ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ತೊಗೊಂಡ್ರೆ ನಮಗೊಂದು ಸ್ವಲ್ಪ ಸಹಾಯ ಆಗುತ್ತೆ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.